ದಕ್ಷಿಣ ಏಷ್ಯಾದಲ್ಲಿ ಯಾವುದಾದ್ರೂ ಒಂದು ಪ್ರಕಾರದ ಬಗ್ಗೆ, ಅಂದರೆ ಜಾನಪದ ಪ್ರಕಾರದ ಬಗ್ಗೆ ಅತ್ಯದ್ಭುತವಾದ ಕೆಲಸ ಆಗಿದ್ದಿದ್ರೆ ಅದು ಭೂತಾರಾಧನೆ ಮೇಲೆ. ಭೂತಾರಾಧನೆ ಮೇಲೆ ಆದಷ್ಟು ಒಳ್ಳೆಯ ಕೆಲಸಗಳು ಭಾರತದ ಯಾವ ಜನಪದ ಪ್ರಕಾರಗಳ ಮೇಲೆ ಕೂಡ ಆಗಲಿಲ್ಲ. ನೀವು ಒಡಿಸ್ಸಾದ ಪ್ರಹ್ಲಾದ ನಾಟಕ ತಗೊಳ್ಳಿ, ಅಥವಾ ಬಂಗಾಳದ ಚಾವು ತಗೊಳ್ಳಿ, ಅಥವಾ ಬಿಹಾರದ ಜಾನಪದ ಆರ್ಟ್ ಫಾರ್ಮ್ಗಳು, ಅಥವಾ ಪಂಜಾಬ್ನಲ್ಲಿ ಬೇಕಾದಷ್ಟಿದೆ, ಮರಾಠಿಯಲ್ಲಿ ಬೇಕಾದಷ್ಟಿದೆ. ಅದು ಎಲ್ಲ ನೋಡಿದರೂ ಕೂಡ ತುಳುನಾಡಿನ ಭೂತಾರಾಧನೆಯ ಮೇಲೆ ಬಂದಷ್ಟು ಒಳ್ಳೆಯ ಪುಸ್ತಕಗಳು ಭಾರತದ ಯಾವ ಭಾಷೆಯಲ್ಲೂ ಕೂಡ ಬರಲಿಲ್ಲ. ಆ ಒಂದು ವಿದ್ವತ್ತು ಪರಂಪರೆಗೆ ಸಾಕ್ಷಿಯಾಗಿ ಮತ್ತು ಆ ವಿದ್ವತ್ತು ಪರಂಪರೆಯ ಮುಂದುವರಿಕೆಯಾಗಿ ಈ ಪುಸ್ತಕ ಇವತ್ತು ಪ್ರಕಟ ಆಗ್ತಾ ಇದೆ. ಇದು ನನ್ನಂಥ ಒಬ್ಬ ಓದುಗನಿಗೆ ತುಂಬ ಸಂತೋಷ ಕೊಡುವ ಕೆಲಸ. ನಾವು ಆರಂಭದಲ್ಲಿ ವೈಟ್ ಹೌಸಿಂದ, ಆಮೇಲೆ AC ಬರ್ನಲ್, ಮ್ಯಾನರ್ ಮೊದಲಾದವರೆಲ್ಲ ಮಾಡಿದ ಕೆಲಸ ಇದೆ. ಆ ಕೆಲಸಗಳು ಈಗ ಪಾಡ್ದನಗಳ ಕಲೆಕ್ಟ್ ಮಾಡಿದರು, ಅಥವಾ ಕನ್ನಡದ ಲೇಖಕರು ಕೂಡ, ಕನ್ನಡಾಡಿ ವಾದಿರಾಜ ಭಟ್ರು ಭೂತಾರಾಧನೆಯ ಪಾಡ್ದನದ ಕಥೆಗಳು ಅಂತ ಒಂದು ಒಳ್ಳೆಯ ಪುಸ್ತಕ ತಂದರು. ಸೇವನ್ ಹೇಮರಾಜ ಮಲ್ಲರು ಅವರು ಬಹಳ ಒಳ್ಳೆಯ ಒಂದು ಪುಸ್ತಕ ತಂದರು. ಇಲ್ಲಿ ಎದುರು ಹೆಸರು ನೋಡ್ತಾ ಇದ್ದೀನಿ, ನನ್ನ ಗುರುಗಳಾದ ಅಮರ್ ಸೋಮೇಶ್ವರರು ಭೂತಾರಾಧನೆ ಮೇಲೆ ಬಹಳ ಪರಿಪಕ್ವವಾದ ಆಕರ್ಷಕವಾದ ಪುಸ್ತಕಗಳನ್ನು ಬರೆದರು. ಈ ಹೆಚ್ಚಿನ ಪುಸ್ತಕಗಳು ಏನಾಗಿದೆ ಅಂದರೆ ಭೂತಾರಾಧನೆಯ ಆರಂಭಿಕ ಘಟ್ಟದಲ್ಲಿ ಅದು ಇಡೀ ಭೂತಾರಾಧನೆಯನ್ನು ಪರಿಚಯಿಸುವಂಥ ಅಪ್ರೋಚ್. ಅದು ಪಾಡ್ದನ ಅಂದರೆ ಏನು, ಪಾಡ್ದನಗಳು ಎಷ್ಟಿರ್ತವೆ ಇತ್ಯಾದಿ. ಬಹುಶಃ ಮ್ಯಾನರ್ ಕಾಣ್ತಾರೆ ಅಥವಾ ಬರ್ನೆಲ್ಲ 133 ಭೂತಗಳ ಪಟ್ಟಿ ಮಾಡ್ತಾನೆ ಅವನು, 133 ಭೂತಗಳು. ಸೊ ಹೀಗೆ ಒಂದು ಸರ್ವೆ ಮಾದರಿಯ ಅಧ್ಯಯನಗಳು ಆರಂಭದಲ್ಲಿ ಬರುವುದು ಬಹಳ ಸಹಜವಾದಂಥ ಒಂದು ಪ್ರಕ್ರಿಯೆ. ಈ ಸರ್ವೆ ಮಾದರಿಯ ಕೆಲಸಗಳನ್ನು ಇಟ್ಟುಕೊಂಡು ಅದನ್ನು ಅಕಾಡೆಮಿಕ್ ವಲಯಕ್ಕೆ, ನನ್ನ ಗುರುಗಳಾದ ವಿವೇಕ್ ರೈ ಬರೆದಿದ್ದಾರೆ, ಅಮೃತರು ಬರೆದಿದ್ದಾರೆ, ಇನ್ನೂ ಅನೇಕರು ಬರೆದಿದ್ದಾರೆ. ಅವರ ಹೆಸರನ್ನು ಹೇಳುವುದು ನನ್ನ ಇವತ್ತಿನ ಉಪನ್ಯಾಸದ ಉದ್ದೇಶ ಅಲ್ಲ. ಆದರೆ ಆ ಸರ್ವೆ ಮಾದರಿಯ ಕೆಲಸಗಳನ್ನು ಬಿಟ್ಟು ಅದನ್ನು ಶೈಕ್ಷಣಿಕವಾಗಿ ನಿರ್ವಚಿಸಿ ಭೂತಾರಾಧನೆ ಮೇಲೆ ಅತ್ಯಂತ ಪಕ್ವವಾದ ಮತ್ತು ಪ್ರೌಢವಾದ ಪುಸ್ತಕ ಬರೆದ ಮೊದಲಿಗರು ತುಳುವಿನಲ್ಲಿ ಡಾಕ್ಟರ್ ಚಿನ್ನಪ್ಪಗೌಡರು. ಅವರ ಭೂತಾರಾಧನೆಗೆ ಅವರು ಮಾಡಿದ ಕೆಲಸ ನನ್ನ ಕಣ್ಣಾರೆ ಗೊತ್ತುಂಟು. 1980ರ ದಶಕದಲ್ಲಿ ಈಗಿನಷ್ಟು ಬಸ್ಸುಗಳು ಇರಲಿಲ್ಲ, ಓಡಾಟಕ್ಕೂ ಕಷ್ಟ. ಈಗ ಹೇಗೆ ಪೂವಪ್ಪ ನಮಗೆಲ್ಲ ಓದುವಾಗ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರು, ಬಹುಶಃ ಅದರಿಂದ 1% ಹೆಚ್ಚು ಚಿನ್ನಪ್ಪಗೌಡರಿಗೂ ಇತ್ತು. ಆದರೆ ಆ ಕಷ್ಟಗಳು ಅಧ್ಯಯನವನ್ನು ಕಡಿತಗೊಳಿಸಲಿಲ್ಲ. ನೋಡಿ, ಈ ಕಷ್ಟಗಳಿಂದ ಬೇಸತ್ತು ನಾವು ಇದು ಕೆಲಸ ಮಾಡಲ್ಲ ಅಂತ ಬಿಟ್ಟಿಲ್ಲ. ಸಾಲವೋ ಸೋಲವೋ ಇನಿ ಬೆಳ್ತಂಗಡಿ ಭೂತ ಉಂಡು ಅಂಟ ಪೋಡೆ, ಸುಳ್ಳೆಟ್ಟು ಜಾಲಾಟ ಉಂಡು ಅಂಟ ಪೋಡೆ, ಕೆಂಪು ಬಸ್ಸು ಬರ್ತುಂಟೆ ಪೋಯೆ, ಕಾರು ಉಳ್ಳಿತ್ತೆ, ಕಾರಿದ್ದು. ಹೀಗೆ ಆ ಕಾಲದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಾಲ್ನಡಿಗೆಯಲ್ಲಿ ಬಹುತೇಕ ಕೆಂಪು ಬಸ್ಸುಗಳಲ್ಲಿ ಸುತ್ತಿ ಅವುಗಳನ್ನು ವ್ಯವಸ್ಥಿತವಾಗಿ ವಿಭಜನೆ ಮಾಡಿ. ಚಿನ್ನಪ್ಪಗೌಡರ ಪುಸ್ತಕ ಮೊನ್ನೆ ಅದರ ಬಿಡುಗಡೆ ಆಯಿತು. ಅದರ ಬಿಡುಗಡೆಗೆ ನಾನು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ಅದರಲ್ಲಿ 3 ನೋಡಿ, ಅದರ ಸರ್ವೆಯಿಂದ ನಾನು ಹೇಳ್ತಾ ಇರೋದು, ಆರಂಭಿಕ ಸರ್ವೆಗಳಿಂದ ಅಕಾಡೆಮಿಕ್ ವಲಯಕ್ಕೆ ಹೇಗೆ ಒಂದು ಅಧ್ಯಯನ ಮುಂದುವರಿತು ಅಂತ ಹೇಳೋದಕ್ಕೆ, ಶೈಕ್ಷಣಿಕ ಮಟ್ಟಕ್ಕೆ ಹೇಗೆ ಬಂದ. ಚಿನ್ನಪ್ಪಗೌಡರು ಏನು ಮಾಡ್ತಾರೆ, ಅದನ್ನು ಮಧ್ಯಕಾಲೀನ ತುಳುನಾಡಿನ ಚರಿತ್ರೆಯನ್ನು ಬರೀತಾರೆ ಅವರು. ಮಧ್ಯಕಾಲೀನ ತುಳುನಾಡು ಭಕ್ತಿಯುಗದ ಕಾಲ. ಆ ಭಕ್ತಿಯುಗದ ಕಾಲದಲ್ಲಿ ಯಕ್ಷಗಾನಗಳು ಬೆಳೆದುವು, ಮಧ್ವಾಚಾರ್ಯರ ತತ್ವ ಸಿದ್ಧಾಂತಗಳು ಪ್ರಚಾರಕ್ಕೆ ಬಂದುವು. ಆಮೇಲೆ ವಿಜಯನಗರ ಕಾಲದಿಂದ ಅನೇಕ ಹೆಬ್ಬಾರರುಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು. ಇದೆಲ್ಲ ಮಧ್ಯಕಾಲೀನ ತುಳುನಾಡು ಮತ್ತು ಕರ್ನಾಟಕದ ಚರಿತ್ರೆಯನ್ನು ಚಿನ್ನಪ್ಪಗೌಡರು ಭೂತಾರಾಧನೆಗೆ ಹಿನ್ನೆಲೆಯಾಗಿ ಕೊಟ್ಟು ಅದನ್ನು 1799ಕ್ಕೆ ನಿಲ್ಲಿಸ್ತಾರೆ. ಅವರು ಟಿಪ್ಪುವಿನ ಸಾವಿನೊಂದಿಗೆ ನಿಲ್ಲಿಸ್ತಾರೆ. ಯಾಕಂದರೆ ಅದು ಒಂದು ಪೀರಿಯಡ್. ಅದು ಆದ ಮೇಲೆ ಮತ್ತೆ ಅವರ ಅಧ್ಯಯನ ಆರಂಭವಾಗೋದು 1970ರ ಅನಂತರ ಬಂದ ಭೂಮಸೂದೆ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅದರಲ್ಲಿ ಹೆಚ್ಚು ಯಶಸ್ವಿಯಾಗಿ ಭೂಮಸೂದೆ ಜಾರಿಗೆ ಬಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸುಳ್ಯದ ನನ್ನ ಗೆಳೆಯರಾದ ಚಂದ್ರಶೇಖರ್ ದಾಮ್ಲೆ ಅವರು ಪೂನಾದ ಬಹಳ ದೊಡ್ಡ ವಿದ್ವಾಂಸರ ಅಂಡರ್ನಲ್ಲಿ ಮಾಡಿದ PhDಯಲ್ಲಿ ಅವರು ಅಂಕಿಅಂಶಗಳನ್ನು ಕೊಡ್ತಾರೆ. ಅರ್ಜಿ ಹಾಕಿದ್ದು ಮತ್ತು ಜಮೀನು ಸಿಕ್ಕಿದ್ದು ಅತ್ಯಂತ ಹೆಚ್ಚು ನಡೆದದ್ದು ಕರಾವಳಿಯಲ್ಲಿ, ಬೇರೆ ಕಡೆ ಅಷ್ಟು ಆಗಲಿಲ್ಲ. ಆದ್ದರಿಂದ ನಾನು ಎಷ್ಟೋ ಬಾರಿ ಹೇಳೋದುಂಟು, ಭೂಮಸೂದೆ ಕತೆ ಮುಗ್ದಿದೆ ಅಂತ ಯಾಕೆ ತೆಕ್ಕೊಳ್ತೀರಿ. ಉತ್ತರ ಪ್ರದೇಶದಲ್ಲಿ ಇವತ್ತು ಕೂಡ ಎವರೇಜ್ ಲ್ಯಾಂಡ್ ಹೋಲ್ಡಿಂಗ್ 60 ಎಕರೆ ಇದೆ. ದಕ್ಷಿಣ ಕನ್ನಡದಲ್ಲಿ ಇಲ್ಲ. ಯಾಕಂದರೆ ಲ್ಯಾಂಡ್ ರೆಫಾರ್ಮ್ ಬಂದ ಮೇಲೆ ಭೂಮಿ ಹಂಚಿಕೆ ಆಯಿತು. ಭೂಮಿ ಹಂಚಿಕೆ ಆದ್ದರಿಂದ ಅನೇಕರಿಗೆ ವಿದ್ಯೆ ಸಿಕ್ತು. ಅದು ಇನ್ನೊಂದು ಕತೆ. ಅದು ಯಕ್ಷಗಾನದ ಮೇಲೆ ಪರಿಣಾಮ ಬೀರಿತು, ಭೂತಾರಾಧನೆ ಮೇಲೆ ಪರಿಣಾಮ ಬೀರಿತು. ಚಿನ್ನಪ್ಪಗೌಡರು ಅದನ್ನು ಆ ಭೂಮಸೂದೆಯ ಅನಂತರ ಕಾಲಘಟ್ಟದಲ್ಲಿ, ಯಾಕಂದರೆ ಅದನ್ನು ಅವರು ಕಣ್ಣಾರೆ ಕಂಡಿದ್ದು, ಅದನ್ನು ಇಟ್ಟುಕೊಂಡು
ಎರಡನೇ ಹಂತದಲ್ಲಿ ಭೂತಾರಾಧನೆಯನ್ನು ಲ್ಯಾಂಡ್ ರಿಫಾರ್ಮ್ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡ್ತಾರೆ. ತನ್ನ ಇಡೀ ಅಭ್ಯಾಸ 360 ಅಂತ ನನಗೆ ನೆನಪು, 360 ಭೂತಗಳ ಹೆಸರನ್ನು ಅವರು ಮೊದಲ ಬಾರಿಗೆ ಗಟ್ಟಿಯಾಗಿ ಕೊಟ್ಟರು. ಯಾಕಂದ್ರೆ ಕೆಲವು ಭೂತಗಳಿಗೆ 2-2, 3-3 ಹೆಸರು ಇರ್ತಾರೆ. ಅದನ್ನೆಲ್ಲ ಆಯ್ದು ಅವರು 360 ಕೊಟ್ಟರು. 360 ಯಾಕೆ ನನ್ನ ಹತ್ರ ನೆನಪಿದೆ ಅಂದರೆ 1 ವರ್ಷ 360 ದಿವಸ, ಅದು ನನಗೆ ಕರೆಕ್ಟಾಗಿ ನೆನಪು ಉಳಿಲಿಕ್ಕೆ ಒಂದು ಕಾರಣ. ಹಾಗಾಗಿ 360 ಭೂತಗಳನ್ನು ಸರ್ವೆ ಮಾದರಿಯಲ್ಲಿ ಇದ್ದರೂ ಕೂಡ ನಕ್ಷೆ, ತಕ್ತೆಗಳು, ಇಲಸ್ಟ್ರೇಷನ್ಸು ಇವುಗಳನ್ನೆಲ್ಲ ಇಟ್ಟುಕೊಂಡು ಅಕಾಡೆಮಿಕ್ ಆಗಿ ಕೊಟ್ಟ ಬಹಳ ದೊಡ್ಡ ಕೆಲಸ ಚಿನ್ನಪ್ಪಗೌಡರು ಮಾಡಿದರು. ಈಗ ಅವರ ಶಿಷ್ಯರಾದಂಥ ಪೂವಪ್ಪ ಈ ಸರ್ವೆ ಮಾದರಿಯನ್ನು ಬಿಟ್ಟು ಒಂದು ಭೂತವನ್ನು ಅಂದರೆ ಮ್ಯಾಕ್ರೋ ಲೆವೆಲ್ನಿಂದ ಮೈಕ್ರೋ ಲೆವೆಲ್ಗೆ ಇಳಿಯುವುದಿಲ್ಲ. ಅಧ್ಯಯನಗಳು ಹೇಗೆ ಮ್ಯಾಕ್ರೋ ಲೆವೆಲ್ನಲ್ಲಿ ಆರಂಭದಲ್ಲಿ ಇರುವುದು ಭಾಳ ಸಹಜ. ನಮ್ಮ ಉದಯ ಅವರಿಗೆ ಗೊತ್ತಿದೆ ಮ್ಯಾಕ್ರೋ ಎಕನಾಮಿಕ್ಸ್ನಾಗ ಎಲ್ಲ ಸರ್ವೆ. ಅದಾದ ಮೇಲೆ ಮೈಕ್ರೋ ಲೆವೆಲ್ಗೆ ಇಳುವಾಗ ಒಂದು ಭೂತವನ್ನು ತಗೊಳ್ಳೋದು.